ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 27/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 10/4/2020. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ಯಾರಿಗೆ ನಿಜವಾಗಿಯೂ ಪ್ರೀತಿ ಇದೆಯೋ ಅವರಿಗೆ ತಂದೆಯ ಸುಗಂಧವು ತನ್ನಷ್ಟಕ್ಕೆ ತಾನೇ ಬರುತ್ತದೆ. ಮತ್ತು ಯಾರಿಗೆ ಪ್ರೀತಿ ಇಲ್ಲವೋ ಮತ್ತು ಸಮಯವನ್ನು ವ್ಯರ್ಥ ಮಾಡುತ್ತಾರೋ ಅಂತಹ ಮಕ್ಕಳಿಗೆ ಏನಂತ ಹೇಳುವುದು? ತಮ್ಮ ಅದೃಷ್ಟಕ್ಕೆ ತಾವೇ ಗೆರೆ ಎಳೆದುಕೊಳ್ಳುತ್ತಾರೆ. ಓಂ ನಮಃ ಶಿವಾಯ್. ಮಕ್ಕಳ ಪ್ರಶ್ನೆಗಳು ಮತ್ತು ಬಾಬಾರವರ ಉತ್ತರ. ಪ್ರಶ್ನೆ: ಬಾಬಾ ಮುರಳಿಯಲ್ಲಿ ಹೇಳುತ್ತಾರೆ, ಮಾತ್ ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಗುಡ್ ಮಾರ್ನಿಂಗ್. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಮಾತಾ ಪಿತಾ ನಂತರ ಬಾಪ್ ದಾದ ನಂತರ ಆತ್ಮಿಕ ತಂದೆ, ಇದರ ಅರ್ಥವೇನು? ಉತ್ತರ: ಒಳ್ಳೆಯದು. ಮೊದಲು ಹೇಳಿ, ಶರೀರಕ್ಕೆ ಅನೇಕ ಹೆಸರುಗಳಿರುತ್ತವಲ್ಲವೇ? ಮನೆಯಲ್ಲಿ ಒಂದು ಹೆಸರು, ಶಾಲೆಯಲ್ಲಿ ಇನ್ನೊಂದು ಹೆಸರು, ನಿಮಗೂ ಬೇರೆ ಬೇರೆ ಇರಬಹುದು. ಒಳ್ಳೆಯದು, ಕೇಳಿ. ಆತ್ಮಿಕ ಮಕ್ಕಳ ಆತ್ಮಿಕ ಮಾತ ಪಿತಾ ಯಾರಿಗೆ? ಮತ್ತು ಬಾಪ್ ದಾದ ಯಾವಾಗ ತಾಯಿ ಕೂಡ ಹೌದು ತಂದೆ ಕೂಡ ಹೌದು ಎಂದು ಹೇಳಲಾಗಿದೆಯೋ ಆಗ ಸರ್ವ ಸಂಬಂಧಗಳನ್ನು ತಂದೆಯೊಂದಿಗೆ ಜೋಡಿಸಿ ಅವರನ್ನು ದಾದಾ ಎನ್ನಿ, ಚಿಕ್ಕಪ್ಪ ಎನ್ನಿ, ಅತ್ತೆ ಎನ್ನಿ, ಮಗು ಎನ್ನಿ, ತಾಯಿ ತಂದೆ ಎಂದಾದರೂ ಹೇಳಿರಿ. ಸ್ನೇಹಿತ ಎನ್ನಿ, ಪತ್ನಿ ಎನ್ನಿ ಅಥವಾ ಪತಿ ಎನ್ನಿ, ಇರುವುದು ಒಬ್ಬರೇ. ಮುಖ್ಯ ಸಂಬಂಧ, ನಿಜವಾದ ಸಂಬಂಧವೆಂದರೆ ತಾಯಿ ಮತ್ತು ತಂದೆ, ಬಾಪ್ ಮತ್ತು ದಾದಾ. ತಾಯಿಯಿಂದ ಪ್ರೀತಿ ಸಿಗುತ್ತದೆ, ಪಾಲನೆ ಸಿಗುತ್ತದೆ. ತಂದೆಯಿಂದ ಆಸ್ತಿ ಸಿಗುತ್ತದೆ, ಆಸ್ತಿಯು ದಾದನದ್ದಾಗಿರುತ್ತದೆ. ದಾದಾನ ಬಳಿ ಆಸ್ತಿ ಇಲ್ಲದಿದ್ದರೆ ತಂದೆ ಎಲ್ಲಿಂದ ಕೊಡುತ್ತಾರೆ ಹೇಳಿ? ಸಿಂಧಿ ಭಾಷೆಯಲ್ಲಿ ಹಿರಿಯ ಅಣ್ಣನನ್ನು ದಾದಾ ಎಂದು ಕರೆಯುತ್ತಾರೆ. ಆದರೆ ಎಲ್ಲ ಆಸ್ತಿಯು ದಾದಾನ ಬಳಿ ಇರುತ್ತದೆ. ಆದ್ದರಿಂದ ಯಾರಿಂದ ಸಿಗುತ್ತದೆಯೋ ಅವರ ಕಡೆಯಿಂದಲೇ ನೆನಪು ಪ್ರೀತಿ ನೀಡುತ್ತಾರೆ ಅಲ್ಲವೇ? ತಾಯಿಯಿಂದ ಪ್ರೀತಿ, ಪಾಲನೆ, ಸಂಸ್ಕಾರ ಸಿಗುತ್ತದೆ. ತಂದೆಯಿಂದ ಆಸ್ತಿ ಸಿಗುತ್ತದೆ ಮತ್ತು ಎಲ್ಲವೂ ದಾದಾ ಮಾಲೀಕನಾಗಿರುತ್ತಾರೆ. ಅವರಿಂದ ಎಲ್ಲವೂ ಸಿಗುತ್ತದೆ. ಪ್ರಶ್ನೆ: ಹೇಗೆ ಎಲ್ಲ ಧರ್ಮಸ್ಥಾಪಕರು ಸಾಕಾರ ರೂಪದಲ್ಲಿರುತ್ತಾರೆ ಮತ್ತು ಯಾವಾಗ ಅವರಲ್ಲಿ ನಿರಾಕಾರ ಆತ್ಮದ ಪ್ರವೇಶತೆಯಾಗುತ್ತದೆಯೋ ಆಗ ಅವರ ಹೆಸರುಗಳು ಬದಲಾಗುತ್ತವೆ. ಹಾಗೆಯೇ ಸರ್ವ ಆತ್ಮಗಳ ತಂದೆಯಾದ ಶಿವನು ಯಾವ ಸಾಕಾರ ಶರೀರದ ಮೂಲಕ ಜ್ಞಾನ ಕೊಡುತ್ತಿದ್ದಾರೆ, ಇದರಿಂದ ನಾವು ಸತ್ಯಯುಗಕ್ಕೆ ಹೋಗಲು ಯೋಗ್ಯರಾಗುತ್ತೇವೆ. ಉತ್ತರ: ಒಳ್ಳೆಯದು. ಅದ್ಭುತವಾದ ವಿಷಯವನ್ನು ಕೇಳುತ್ತೀರಿ ಮತ್ತು ನಂತರ ನಂಬುವುದೂ ಇಲ್ಲ. ನೋಡಿ ಮಕ್ಕಳೇ, ತಂದೆಯಂತೂ ಒಬ್ಬರೇ ಎಂದು ಹೇಳುತ್ತಾರೆ. ಹೇಳುವುದು ಅವನ ಒಂದು ಅಂಗಡಿಯಲ್ಲ. ಅವನು ಎಲ್ಲಾ ಕಡೆ ಸುತ್ತುತ್ತಾನೆ, ಚಕ್ಕರ್ ಹಾಕುತ್ತಾನೆ. ಇದಕ್ಕೆ ಯಾವುದೇ ಉತ್ತರವಿಲ್ಲ. ಆಸ್ತಿಯನ್ನು ಪಡೆಯಬೇಕೆಂದರೆ ಸರಿಯಾದ ರೀತಿಯಲ್ಲಿ ಜ್ಞಾನವನ್ನು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿರಿ. ಗೊಂದಲಕ್ಕೀಡಾದರೆ ಆಸ್ತಿ ಸಿಗುತ್ತದೆಯೇ? ಅಥವಾ ಇಂದಿನ ಜಗತ್ತಿನಲ್ಲಿ ಹೇಳುತ್ತಾರೆ, ನಾನು ಬ್ರಹ್ಮ ಬಾಬಾ ಅಥವಾ ನಾನು ಇನ್ಯಾರೋ ಎಂದು. ಇಂದು ನಿಜವಾಗಿಯೂ ತಂದೆ ಆ ಮಕ್ಕಳನ್ನು ಕೇಳಲು ಬಯಸುತ್ತಾರೆ. ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಸತ್ಯವಾಗಿ ಹೇಳಿ, ನೀವು ಹೇಳುವುದು ಸತ್ಯವೇ? ಎಲ್ಲಾ ರೀತಿಯಿಂದಲೂ ತಾಳೆ ಮಾಡಿ ನೋಡಿ, ಸಂಸ್ಕಾರಗಳಿಂದ ನೋಡಿ, ಜ್ಞಾನದಿಂದ ನೋಡಿ, ಯೋಗದಿಂದಲೂ ನೋಡಿ. ಆದರೆ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಹೇಳಿ, ನಾನು ಯಾರು? ನಿಮಗೆ ತಾನಾಗಿಯೇ ಉತ್ತರ ಸಿಗುತ್ತದೆ. ಎಲ್ಲರಿಗೂ ಗೊತ್ತಿದೆ ನಾನು ಯಾರು ಎಂದು. ಅವರಿಗೆ ಗೊತ್ತಿಲ್ಲ ಎಂದೇನಿಲ್ಲ. ನಿಮ್ಮನ್ನು ನೀವು ಅಂಬಾನಿ ಅಥವಾ ಪ್ರಧಾನ ಮಂತ್ರಿ ಅಥವಾ ಇನ್ಯಾರು ಎಂದು ಹೇಳಿಕೊಂಡರೆ ಯಾರು ನಂಬುತ್ತಾರೆ? ಇವೆಲ್ಲವೂ ಪುರುಷಾರ್ಥದಲ್ಲಿ ಅಡೆತಡೆಗಳು ಮತ್ತು ಇವೇ ವಿಷಯಗಳು ಗೊಂದಲ ಮೂಡಿಸುತ್ತಿವೆ. ಪುರುಷಾರ್ಥವನ್ನು ಬಿಟ್ಟು ನನ್ನ ಪಾತ್ರವೇನು? ನಾನು ಬ್ರಹ್ಮನೋ ಅಥವಾ ಆದಿದೇವನೋ ಅಥವಾ ನಾನು ಯಾರು ಎಂದು ಹುಡುಕುತ್ತಾ ಕುಳಿತಿದ್ದಾರೆ. ತಂದೆಯಂತೂ ಪ್ರತಿಯೊಬ್ಬ ಮಗುವಿಗೆ ಇದನ್ನೇ ಹೇಳುತ್ತಾರೆ,
ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಮತ್ತು ನಿಜವಾಗಿಯೂ ತಂದೆಯ ಮೇಲೆ ಪ್ರೀತಿ ಇದ್ದರೆ ತಂದೆಯನ್ನು ಕೇಳಿ, ನಾನು ಯಾರು ಎಂದು. ಪ್ರಶ್ನೆ: ತ್ರಿಮೂರ್ತಿ ಹೌಸ್ ಒಂದೇ ಆಗಿದೆ ಎಂದರೆ ತ್ರಿಮೂರ್ತಿಗಳ ಜನ್ಮ ಒಟ್ಟಿಗೆ ಆಗಿದೆಯೇ? ಇದರ ಅರ್ಥವೇನು? ಉತ್ತರ: ತ್ರಿಮೂರ್ತಿಗಳ ಜನ್ಮ ಒಟ್ಟಿಗೆ ಎಂದು ಯಾರು ಹೇಳಿದರು? ಒಟ್ಟಿಗೆ ಎಂದರೇನು? ಒಂದೇ ಸಮಯದಲ್ಲಿಯೇ? ಇಲ್ಲ, ಇದರಲ್ಲಿ ಯಾವ ತಪ್ಪು ತಿಳುವಳಿಕೆಯಾಗಿದೆ. ಒಟ್ಟಿಗೆ ಎಂದರೆ ಈ ಶೂಟಿಂಗ್ ಸಮಯವಾದ 100 ವರ್ಷಗಳು. ಇದರಲ್ಲೇ ಆದಿ, ಮಧ್ಯ ಮತ್ತು ಅಂತ್ಯದಲ್ಲಿ. ಈಗ ಒಂದೇ ಸಮಯದಲ್ಲಿ ಮೂವರು ಹೇಗೆ ಹುಟ್ಟಲು ಸಾಧ್ಯ? ಪ್ರತಿಯೊಬ್ಬರು ಸರದಿಯ ಪ್ರಕಾರ ಬರುತ್ತಾರೆ. ಒಳ್ಳೆಯದು. ಸ್ಥಾಪನೆ, ಪಾಲನೆ, ವಿನಾಶವನ್ನು ಒಂದೇ ಸಮಯದಲ್ಲಿ ಮಾಡಿ ತೋರಿಸಲಿ. ಬೇರೆ ಬೇರೆ ಸಮಯವಿದೆ. ಸ್ಥಾಪನೆಯದ್ದು ಆ ಸಮಯದಲ್ಲಿ, ನಂತರ ಮಧ್ಯದಲ್ಲಿ. ಬಾಬಾ ಎಲ್ಲಾ ಮಕ್ಕಳಿಗೆ ಮಧುಬನದಲ್ಲಿ ಪಾಲನೆ ನೀಡಿದರಲ್ಲವೇ? ಅಂತಿಮ ಸಮಯದಲ್ಲಿ ವಿನಾಶದ ಪಾತ್ರ ನಡೆಯುತ್ತದೆ. ಡ್ರಾಮಾ 100 ವರ್ಷಗಳದ್ದು. 100 ವರ್ಷಗಳ ಒಳಗೆ ಎಲ್ಲವೂ ನಡೆಯುತ್ತದೆ, ಆದರೆ ಒಂದೇ ಸಮಯದಲ್ಲಿ ನಡೆಯುವುದಿಲ್ಲ. ಪ್ರಶ್ನೆ: ಕೃಷ್ಣ ಮತ್ತು ಕ್ರಿಸ್ತನ ರಾಶಿ ಒಂದೇ ಆಗಿದೆ. ಇವರಿಬ್ಬರ ನಡುವೆ ಇರುವ ಸಂಬಂಧವೇನು? ಇದರ ಬಗ್ಗೆ ಸ್ವಲ್ಪ ಸ್ಪಷ್ಟಪಡಿಸಿ. ಉತ್ತರ: ಒಳ್ಳೆಯದು. ಹಾಗಾದರೆ ಕಂಸ ಮತ್ತು ಕೃಷ್ಣನ ರಾಶಿಯು ಒಂದೇ ಆಗಿದೆ. ರಾಶಿಯಿಂದೇನು ಪ್ರಯೋಜನ? ನೋಡಿ, ಯಾರು ಕೇಳಿದ್ದಾರೋ ಅವರು ಏನು ತಿಳಿದುಕೊಂಡಿದ್ದಾರೆ? ಇಬ್ಬರು ಒಂದೇ ಆತ್ಮ ಎಂದು ತಿಳಿದಿದ್ದಾರೆಯೇ? ಖಂಡಿತ ಇಲ್ಲ. ಹೌದು. ಈಗ ಹೇಳಬೇಕೋ ಅಥವಾ ಬೇಡವೋ? ಇಬ್ಬರಿಗೂ ಜನ್ಮ ಕೊಡುವ ತಾಯಿ ಒಬ್ಬಳೆ, ಆದರೆ ಇಬ್ಬರು ಪರಸ್ಪರ ಬೇರೆ ಬೇರೆಯಾಗಿದ್ದಾರೆ. ತಾಯಿಯಿಂದ ಬಹುಶಃ ರಾಶಿಯ ಸಂಬಂಧವಿರಬಹುದು, ಆದರೆ ಪರಸ್ಪರ ಅವರ ನಡುವೆ ಯಾವುದೇ ಸಂಬಂಧವಿಲ್ಲ. ಸರಿತಾನೆ? ಅರ್ಥವಾಯಿತೆ? ಏಕೆಂದರೆ ಕಾರಣವೇನು? ಒಂದು ಧರ್ಮದಿಂದಲೇ ಅನೇಕ ಧರ್ಮಗಳು ಹೊರಬಂದಿವೆ. ಆದಿ ಸನಾತನ ದೇವಿ ದೇವತಾ ಧರ್ಮ. ಹಾಗಾದರೆ ಜನ್ಮ ಕೊಡುವವರು ಯಾರು? ಅರ್ಥವಾಯಿತೆ? ಈಗ ತಂದೆ ತಮ್ಮದೇ ರೀತಿಯಲ್ಲಿ ಹೇಳುತ್ತಿದ್ದಾರೆ. ಈಗ ಜ್ಞಾನದ ಪ್ರಕಾರ ತಂದೆ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡಲು ಸಾಧ್ಯವಿಲ್ಲ ಎಂದು ಭಾವಿಸಬೇಡಿ. ತಂದೆ ಕೊಡುತ್ತಾರೆ, ಖಂಡಿತ ಕೊಡುತ್ತಾರೆ. ಏಕೆಂದರೆ ತಂದೆ ನೀಡಲೇಬೇಕು. ಆದರೆ ಪ್ರಶ್ನೆಗಳನ್ನು ಬರೆದಿಟ್ಟುಕೊಳ್ಳಿ. ಆದರೆ ಪದೇ ಪದೇ ಬುದ್ಧಿಯಲ್ಲಿ ಅದನ್ನೇ ಓಡಿಸುವುದು ನಿಮ್ಮದೇ ನಷ್ಟ. ಮಕ್ಕಳಿಗೆ 1-2 ಪ್ರಶ್ನೆಗಳು ಎಷ್ಟು ಅಶಾಂತಿ ಉಂಟು ಮಾಡುತ್ತವೆ ಎಂದರೆ ಅದು ಇಡೀ ಪುರುಷಾರ್ಥವನ್ನೇ ಹಾಳು ಮಾಡುತ್ತದೆ. ಇನ್ನು ಮುಂದೆ ಯಾರಿಗೆ ತಂದೆಯ ಮೇಲೆ ನಿಶ್ಚಯವಿದೆಯೋ ಆ ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ತಂದೆ ಉತ್ತರ ಕೊಡುತ್ತಾರೆ. ಸರಿತಾನೆ? ಈಗ ಬಾಬಾ ತಮ್ಮ ಪುರಾವೆಯನ್ನು ಕೊಡುವುದಿಲ್ಲ. ನಿಮ್ಮ ಪ್ರಶ್ನೆಯಿಂದ ನಾನು ನನ್ನನ್ನು ಸಿದ್ಧಪಡಿಸುತ್ತೇನೆ, ಹಾಗೆ ಮಾಡುವುದಿಲ್ಲ. ಇಂದು ನಿಮ್ಮವರು, ನಾಳೆ ನಿಮ್ಮವರಲ್ಲ ಎಂದಲ್ಲ. ಆದರೆ ಯಾವ ಮಕ್ಕಳು ನಿಶ್ಚಯ ಬುದ್ಧಿಯವರಾಗಿದ್ದಾರೋ ಆ ಮಕ್ಕಳು ಎಷ್ಟೇ ಕೇಳಲಿ, ಜ್ಞಾನಯುಕ್ತ ಪ್ರಶ್ನೆಗಳನ್ನು ಕೇಳಲಿ, ನಡೆಯುತ್ತದೆ. ಬಾಬಾ ತಿಳಿಸುತ್ತಾರೆ, ಆದರೆ ಎಲ್ಲವನ್ನೂ ತಿಳಿಸುತ್ತಾರೆ. ಆದರೆ ಯಾರು ತಮ್ಮಲ್ಲೇ ಸಿಲುಕಿಕೊಂಡಿದ್ದಾರೋ, ಈ ಕಡೆಯೂ ಅಲ್ಲದೆ ಆ ಕಡೆಯೂ ಇಲ್ಲದಂತಾಗಿದ್ದಾರೋ ಅವರಲ್ಲಿ ಅಹಂಕಾರ ಎಷ್ಟು ಬಂದಿದೆ ಎಂದರೆ ಕೇಳಬೇಡಿ. ಮತ್ತು ತಂದೆಯನ್ನು ನಂಬುವುದೇ ಇಲ್ಲವೋ ಅಂತಹ ಮಕ್ಕಳ ಪ್ರಶ್ನೆಗೆ ತಂದೆ ಉತ್ತರ ಕೊಡುವುದಿಲ್ಲ. ಹೌದು, ಯಾರು ನಿಶ್ಚಯ ಬುದ್ಧಿ ಮಕ್ಕಳಿದ್ದಾರೋ ಅವರು ಬರಲಿ, ಅವರು ಪ್ರಶ್ನೆಗಳನ್ನು ಕೇಳಲಿ. ಹೌದು, ಎಲ್ಲರಿಗೂ ತಂದೆಯ ಸಂದೇಶ ಸಿಗಲಿ, ಜ್ಞಾನ ಸಿಗಲಿ. ಸಂದೇಶದ ಆಧಾರದ ಮೇಲೆ ಕೇಳಿ. ಇಲ್ಲದಿದ್ದರೆ ಈ ಸಂಗಮ ಯುಗದ ಸಮಯ ಕಳೆದು ಹೋಗಿದೆ ಮತ್ತು ಇದರಲ್ಲೇ ಸಿಲುಕಿಕೊಳ್ಳುವುದರಿಂದ ತುಂಬಾ ನಷ್ಟವಾಗುತ್ತದೆ. ಯಾರಿಗೆ ನಿಜವಾಗಿಯೂ ಪ್ರೀತಿ ಇದೆಯೋ ಅವರಿಗೆ ಸುಗಂಧವು ತನ್ನಷ್ಟಕ್ಕೆ ತಾನೇ ಬರುತ್ತದೆ. ಮತ್ತು ಯಾರಿಗೆ ಪ್ರೀತಿ ಇಲ್ಲವೋ ಮತ್ತು ಸಮಯವನ್ನು ವ್ಯರ್ಥ ಮಾಡುತ್ತಾರೋ ಅಂತಹ ಮಕ್ಕಳಿಗೆ ಏನಂತ ಹೇಳುವುದು? ತಮ್ಮ ಅದೃಷ್ಟಕ್ಕೆ ತಾವೇ ಗೆರೆ ಎಳೆದುಕೊಳ್ಳುತ್ತಾರೆ. ಈಗ ಇಂತಹ ಮಾತುಗಳನ್ನು ಯಾರು ಹೇಳುತ್ತಾರೆ? ಯಾವುದಾದರೂ ಮನುಷ್ಯಾತ್ಮ ಹೇಳುತ್ತದೆಯೇ? ನಿಮ್ಮ ಬಳಿ ಉತ್ತರ ಇದ್ದಿದ್ದರೆ ನೀವೇ ಹೇಳುತ್ತಿದ್ದೀರಿ.
ಹಾಗಾದರೆ ಉತ್ತರ ಕೊಡುವವರು ಯಾರು? ತಂದೆಯೇ ಅಲ್ಲವೇ? ಆದರೂ ಅರ್ಥವಾಗದಿದ್ದರೆ ಅವರು ತಾವೇ ಅರ್ಥ ಮಾಡಿಕೊಳ್ಳಲಿ. ನಾನು ಯಾರು ಎಂದು ತಂದೆ ಯಾವುದೇ ಟೈಟಲ್ ಕೊಡುವುದಿಲ್ಲ. ತಾವೇ ಅರ್ಥ ಮಾಡಿಕೊಳ್ಳಲಿ ನಾನು ಯಾರು ಎಂದು. ನಿಶ್ಚಯ ಬುದ್ಧಿ ವಿಜಯಂತಿ ಮತ್ತು ಸಂಶಯ ಬುದ್ಧಿ ವಿನಶ್ಯಂತಿ. ಸರಿ ತಾನೆ ಮಕ್ಕಳೇ? ಅನೇಕ ಮಕ್ಕಳು ಹೆಸರಿನಲ್ಲಿಯೂ ಗೊಂದಲಕ್ಕೀಡಾಗುತ್ತಾರೆ. ಏಕೆಂದರೆ ಮಕ್ಕಳೇ, ನೆನಪಿಟ್ಟುಕೊಳ್ಳಿ, ವರ್ತಮಾನದಲ್ಲಿ ಮತ್ತು ಆ ಸಮಯದಲ್ಲಿಯೂ ಅನೇಕ ಮಕ್ಕಳ ಹೆಸರುಗಳು. ಈಗ ಯಾರ್ಯಾರ ಶರೀರದ ಹೆಸರುಗಳನ್ನು ನೆನಪಿಟ್ಟುಕೊಳ್ಳುತ್ತಾ ಕುಳಿತುಕೊಳ್ಳುವುದು ಪ್ರಶ್ನೆ. ಹಾಗಾದರೆ ಆ ಸಮಯದಲ್ಲಿ ಯಾರಿದ್ದಾರೋ ಅವರೆಲ್ಲರೂ ಮತ್ತೆ ಜ್ಞಾನಕ್ಕೆ ಬರುತ್ತಾರಲ್ಲವೇ ಬಾಬಾ? ಉತ್ತರ: ಹೌದು ಮಕ್ಕಳೇ, ಅದು ಆತ್ಮದ ಪಾತ್ರವಾಗಿದೆ. ಜೊತೆಯಲ್ಲಿದ್ದ ಮೇಲೆ ಖಂಡಿತ ಬರುತ್ತಾರೆ. ಅವಕಾಶವಂತೂ ಸಿಗುತ್ತದಲ್ಲವೇ? ಪ್ರತಿಯೊಂದು ಆತ್ಮಕ್ಕೂ ಡಬಲ್ ಅವಕಾಶ ಸಿಗುವಾಗ ಅವರಿಗೂ ಅವಕಾಶ ಸಿಗುತ್ತದೆ. ಆದರೆ ಆ ಮಕ್ಕಳು ಬರುತ್ತಾರೆ. ಒಂದು ಮಗು ಹೇಳಿತು, ಬಾಬಾ, ಎಲ್ಲ ಮಕ್ಕಳು ಇಲ್ಲಿಗೆ ಬರಲು ಹಂಬಲಿಸುತ್ತಿದ್ದಾರೆ. ಒಳ್ಳೆಯದು, ಇನ್ನೂ ಹೆಚ್ಚು ಬಾಯಾರಿಕೆಯಾಗಲಿ. ಇನ್ನೂ ಹೆಚ್ಚು ಬಾಯಾರಿಕೆಯಾದರೆ ಹೊಟ್ಟೆ ತುಂಬ ನೀರು ಕುಡಿಯುತ್ತಾರೆ. ಎಲ್ಲಿಯವರೆಗೆ ನೀರಿನಿಂದ ದೂರವಿರುವುದಿಲ್ಲವೋ ಅಲ್ಲಿಯವರೆಗೆ ನೀರಿನ ಮಹತ್ವ ತಿಳಿಯುವುದಿಲ್ಲ. ಹೊಟ್ಟೆ ತುಂಬುತ್ತಲೇ ಇರುತ್ತದೆ ಅಲ್ಲವೇ? ಈಗ ನೀರಿನಿಂದ ದೂರಾಗಿ ಬಾಯಾರಿಕೆಯಾಗುತ್ತಿದೆ. ಒಳ್ಳೆಯದು, ಎಲ್ಲ ಮಕ್ಕಳಿಗೆ ನೆನಪು ಪ್ರೀತಿಗಳನ್ನು ಕೊಡಿ. ಎಲ್ಲ ಮಕ್ಕಳಿಗೆ ಹೆಸರಿನ ಸಹಿತವಾಗಿ ನೆನಪು ಪ್ರೀತಿಗಳು. ಸರಿ ತಾನೆ? ಮಕ್ಕಳು ಕೇಳುತ್ತಿದ್ದಾರೆ. ಇನ್ನು ಹೊಸ ಹೊಸ ಮಕ್ಕಳು ಬರುತ್ತಾರೆ. ಒಂದೇ ಪ್ರಶ್ನೆಯನ್ನು ಪದೇ ಪದೇ ಮಾಡದಂತೆ ಪ್ರಯತ್ನಿಸಿ ಅಲ್ಲವೇ? ಪದೇ ಪದೇ ನಾವು ಉತ್ತರ ಕೊಡುತ್ತಲೇ ಇರುತ್ತೇವೆ. ನೀವೆಲ್ಲ ಮಕ್ಕಳಿಗೆ ಗೊತ್ತಿದೆ, ಮೊದಲಿನ ಧ್ವನಿಯನ್ನು ಕಳುಹಿಸಿ ಅಥವಾ ಯಾವುದಾದರೂ ಪುಸ್ತಕ ಮಾಡಿ ಅದರಲ್ಲಿ ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳಿರಲಿ. ಸರಿ ತಾನೆ? ಮೊದಲು ಇದನ್ನು ಓದಿ, ನಂತರ ತಂದೆಯನ್ನು ಭೇಟಿ ಮಾಡಿ. ಮೊದಲು 7 ದಿನಗಳ ಬಟ್ಟಿ ಇರುತ್ತಿತ್ತು, ನಂತರ ಭೇಟಿಯಾಗುತ್ತಿದ್ದರು. ನೀವು ಪುಸ್ತಕವನ್ನು 7 ದಿನಗಳಲ್ಲಿ ಓದಬೇಕೆಂದರೆ ಓದಿ, 4 ದಿನಗಳಲ್ಲಿ ಓದಬೇಕೆಂದರೆ ಓದಿ. ಆದರೆ ಗಮನವಿಟ್ಟು ಓದಿ, ಏಕೆಂದರೆ ಪದೇ ಪದೇ ಅದನ್ನೇ ಕೇಳುತ್ತಿರುತ್ತಾರೆ. ಹೌದು, ಯಾವುದಾದರೂ ಹೊಸ ವಿಷಯಗಳನ್ನು ಕೇಳಿ. ಯಾವುದಾದರೂ ಹೊಸ ವಿಷಯಗಳಿದ್ದರೆ, ಯಾರದಾದರೂ ಮನಸ್ಸಿನಲ್ಲಿಯಾದರೂ ಹೊಸ ವಿಚಾರ ಬಂದರೆ ಖಂಡಿತ ಕೇಳಿ. ಆದರೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಮಕ್ಕಳಿಗಾಗಿ ಅಲ್ಲವೇ? ಕೇಳುವುದು ತಪ್ಪು ವಿಷಯವಲ್ಲ, ಕೇಳುವುದರಿಂದ ಮನಸ್ಸು ಕೂಡ ಸರಿಯಾಗುತ್ತದೆ. ಆದ್ದರಿಂದ ಎಲ್ಲವನ್ನೂ ಬರೆದುಕೊಳ್ಳಲಿ. ಆದರೆ ಸಂಶಯ ಬುದ್ಧಿಯ ಆಧಾರದ ಮೇಲೆ ಕಳುಹಿಸಬೇಡಿ, ಪ್ರೀತಿಯ ಆಧಾರದ ಮೇಲೆ ಕಳುಹಿಸಿ. ಆ ತಂದೆ ತುಂಬಾ ಪ್ರೀತಿಯಿಂದ ಉತ್ತರ ನೀಡುತ್ತಾರೆ. ಧರಿಸಿಕೊಳ್ಳಿ, ನಾವು ನಿಮಗೆ ಮಧುರವಾದ ಸಿಹಿಯಾದ ಮಿಠಾಯಿ ತಿನ್ನಿಸಿದೆವು, ಆಗ ನೀವು ನಮಗೆ ಕಹಿಯಾದದ್ದನ್ನು ತಿನ್ನಿಸುತ್ತೀರಾ? ಆದರೆ ತಂದೆಗೆ ಯಾರಾದರೂ ಕಹಿಯಾದದ್ದನ್ನು ತಿನ್ನಿಸಿದರೂ ತಂದೆ ಮತ್ತೆ ಸಿಹಿಯನ್ನೇ ತಿನ್ನಿಸುತ್ತಾರೆ. ಆದರೆ ಆ ಕಹಿಯನ್ನು ಅವರು ತಾವೇ ತಿನ್ನುತ್ತಾರೆ. ಅಂದ್ರೆ ಯಾರು ಬಾಬನಿಗೆ ಕಹಿ ಕೊಟ್ಟಿರ್ತಾರೆ ಅವರಿಗೇನೆ ಕಹಿ ಸಿಗತ್ತೆ ಹೊರತು ಬಾಬನಿಗೆ ಸಿಗೋದಿಲ್ಲ. ನಂತರ ಅವರ ಬಾಯಿಯೇ ಕಹಿಯಾಗುತ್ತದೆ. ಆದ್ದರಿಂದ ನಿಶ್ಚಯ ಬುದ್ಧಿಯವರಾಗಿರಿ ಅಲ್ಲವೇ? ಈಗಲೂ ಅರ್ಥವಾಗದಿದ್ದರೆ ಮತ್ತೆ ಯಾವಾಗ ಅರ್ಥವಾಗುತ್ತದೆ? ಸಮಯವಂತೂ ಕಳೆದು ಹೋಗುತ್ತಿದೆ. ಒಳ್ಳೆಯದು, ಎಲ್ಲ ಮಧುರಾತಿ ಮಧುರ ಮಕ್ಕಳಿಗೆ ಮಧುರಾತಿ ಮಧುರ ಬಾಬಾರವರ ಮಧುರಾತಿ ಮಧುರ ನೆನಪು ಪ್ರೀತಿಗಳು. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ಒಳ್ಳೆಯದು ಮಕ್ಕಳೇ, ಓಂ ನಮಃ ಶಿವಾಯ. ವರದಾನ: ನಿರ್ಬಂಧನ ಭವ. ವರ್ತಮಾನ ಸಮಯದಲ್ಲಿ ಶಾಂತಿಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ. ಮನಸ್ಸಿನ ಧ್ವನಿ ಅಂದರೆ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ, ಸಂಕಲ್ಪಗಳ ವಿಸ್ತಾರವನ್ನು ಕುಗ್ಗಿಸಿ ಸಾರ ರೂಪಕ್ಕೆ ತನ್ನಿ. ಒಂದು ಸಮರ್ಥ ಸಂಕಲ್ಪದಲ್ಲಿ ಇರಿ, ಇದರಿಂದಲೇ ಶಾಂತಿಯ ಶಕ್ತಿ ಹೆಚ್ಚಾಗುತ್ತದೆ. ವ್ಯರ್ಥವೆಂದರೆ ಬಾಹ್ಯಮುಖತೆ ಮತ್ತು ಸಮರ್ಥವೆಂದರೆ ಅಂತರ್ಮುಖತೆ. ಮುಖದ ಧ್ವನಿಯ ವ್ಯರ್ಥವನ್ನು ಕುಗ್ಗಿಸಿ
ಹೇಗೆ ಆರಂಭದಲ್ಲಿಯೂ ದೂರ ಕುಳಿತಿದ್ದ ಬ್ರಹ್ಮ ತಂದೆಯ ಸ್ವರೂಪವನ್ನು ಸ್ಪಷ್ಟವಾಗಿ ನೋಡಿ ಈ ಸ್ಥಾನಕ್ಕೆ ತಲುಪಿ ಎಂಬ ಸಂಕೇತ ಸಿಗುತ್ತಿತ್ತೋ, ಹಾಗೆಯೇ ಈಗ ಅಂತ್ಯದಲ್ಲಿ ನೀವೆಲ್ಲ ವಿಶ್ವ ಕಲ್ಯಾಣಕಾರಿ ಆತ್ಮಗಳ ಇಂತಹದ್ದೇ ವಿಚಿತ್ರ ಪಾತ್ರ ನಡೆಯಬೇಕಿದೆ. ಆದ್ದರಿಂದ ಆತ್ಮವು ಸರ್ವ ಬಂಧನಗಳಿಂದ ಮುಕ್ತವಾಗಿ ಸ್ವತಂತ್ರವಾಗಿರುವುದು ಅಗತ್ಯವಾಗಿದೆ. ಯಾವಾಗ ಬೇಕೋ ಹೇಗೆ ಬೇಕೋ ತಮ್ಮ ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಲು ಸಾಧ್ಯವಾಗಲಿ. ಇಂತಹ ನಿರ್ಬಂಧನ ಆತ್ಮವೇ ಅನೇಕ ಆತ್ಮಗಳನ್ನು ಜೀವನ್ಮುಕ್ತರನ್ನಾಗಿ ಮಾಡಬಲ್ಲದು. ಒಳ್ಳೆಯದು. ಓಂ ನಮಃ ಶಿವಾಯ.